ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಈ ದಿನ ಇಡೀ ವಾರದ ವಿಶೇಷತೆ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಹಾಗೆ ಇಡೀ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಅದರ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಆರಂಭ ಮಾಡೋಣ. ಒಳ್ಳೆ ಮಾತಿನ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಪ್ರತಿ ಭಾನುವಾರ ಒಂದು ಒಳ್ಳೆಯ ಮಾತು ಯಾಕಾಗಿ ಅಂತಂದರೆ ಮನಸ್ಸಿನ ಪರಿವರ್ತನೆಗೆ, ಬದುಕಿನ ಪರಿವರ್ತನೆಗೆ. ಈ ದಿವಸ ಅಂಥದ್ದು ಯಾವುದನ್ನು ತಿದ್ದುಕೊಳ್ಬೇಕು, ನಾವು ತಿದ್ದುಕೊಳ್ಳುವ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ನಮಗೆ ಇನ್ನೊಬ್ಬರ ವಿಷಯದಲ್ಲಿ ಅತಿಯಾದ ಆಸಕ್ತಿ ಇರುತ್ತೆ. ಆ ಆಸಕ್ತಿ ನಮ್ಮನ್ನು ಮಾತಾಡಿಸೋ ಹಾಗೆ ಮಾಡುತ್ತೆ, ಕೇಳಿಸ್ಕೊಳ್ಳೋ ಹಾಗೆ ಮಾಡುತ್ತೆ, ಮತ್ತು ನಿಂದನೆ ಮಾಡೋ ಹಾಗೆ ಮಾಡುತ್ತೆ. ಅಂಥ ವಿಚಾರಗಳಲ್ಲಿ ಆಸಕ್ತಿ ಇರಬೇಕಾ ಬೇಡವಾ ಅದನ್ನೇ ಹೇಳುತ್ತೆ ನೋಡಿ. ಈ ಒಂದು ಸುಭಾಷಿತವನ್ನು ಗಮನಿಸ್ಕೊಳ್ಳೋದಷ್ಟೇ ಅಲ್ಲ, ಮನಸ್ಸಿಗೆ ತಂದುಕೊಳ್ಳಿ. ಪರಚ್ಛಿದ್ರೇಷು ಹೃದಯಂ ಪರವಾರ್ತಾಸು ಸಶ್ರವ ಪರಮರ್ಮಣಿ ವಾಚಂಚ ಖಲಾನಾಂ ಅಸೃಜದ್ ವಿಧಿ. ವಿಧಿ ಕೆಟ್ಟವರಿಗಾಗಿ ಹೃದಯವನ್ನು, ಕಿವಿಯನ್ನು, ಬಾಯನ್ನು ತಂದು ಕೊಟ್ಟಿದೆಯಂತೆ. ಯಾಕಾಗಿ? ಒಳ್ಳೆಯವ್ರಿಗೂ ಬಾಯಿ ಇದೆ, ಹೃದಯ ಇದೆ ಮತ್ತು ಕೇಳಿಸ್ಕೊಳ್ತಾರೆ, ಕಿವಿ ಇದೆ. ಆದರೆ ಕೆಟ್ಟವರು ಯಾಕೆ ಇವುಗಳನ್ನು ಉಪಯೋಗಿಸ್ತಾರಪ್ಪ ಅಂತಂದರೆ, ಮತ್ತೊಬ್ಬರ ದೋಷಗಳನ್ನು ಹುಡುಕುವಂಥ ಮನಸ್ಸಿರುತ್ತೆ ಅವರಿಗೆ. ಇನ್ನೊಬ್ಬರ ಸುದ್ದಿ ಅಂದರೆ ಪರಮಾನಂದವಾಗಿರುತ್ತೆ. ಮತ್ತೊಬ್ಬರ ಸುದ್ದಿ ಅಂತಂದರೆ ಆ ಕಿವಿಗಳಿಗೆ ಅದು ಏನು ಆನಂದವೋ, ಪ್ರತಿ ದಿವಸ ಒಂದು ರೀತಿಯ ಮೆರವಣಿಗೆ ಆಗಿಬಿಡುತ್ತೆ. ಕಿವಿಗೆ ಒಂದು ಮೇಳ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಮತ್ತು ಬೇರೆಯವರ ಸುದ್ದಿ ಮಾತಾಡೋದ್ರಲ್ಲಿ ಬಾಯಿ ಸದಾ ಹಪಹಪಿಸ್ತಾ ಇರುತ್ತೆ. ನಮ್ಮ ಮನೆಯಲ್ಲೇ ಬೆಂಕಿ ಹೊತ್ತು ಉರಿತಾ ಇರುತ್ತೆ, ಆದರೆ ಇನ್ನೊಬ್ಬರ ಮನೆ ಕೆಂಡಾನ ಕೆದರ್ತಾ ಇರ್ತೀವಿ. ಇದು ನೋಡಿ, ಇದು ದುರ್ಬುದ್ಧಿ ಅಂದರೆ ಇದು ಅಂತ ವಿಧಿ ನಿರೂಪಿಸುತ್ತೆ. ಬ್ರಹ್ಮನೇ ಹೇಳಿಬಿಡ್ತಾನಂತೆ, ಈ ಥರ ಏನಾದರೂ ನಿಮ್ಮ ಮನಸ್ಸಿದ್ದರೆ, ಈ ಥರ ಏನಾದರೂ ನಿಮ್ಮ ಮಾತು ಕೆಲಸ, ಬಾಯಿ ಕೆಲಸ ಮಾಡ್ತಾಯಿದ್ರೆ, ಕಿವಿಗಳು ಇಂಥದ್ದಕ್ಕೇನಾದರೂ ನೀವು ಆಸ್ಪದ ಕೊಡ್ತಾಯಿದ್ರೆ, ಅದು ನೀವು ಖಲರು, ದುಷ್ಟರು, ದುರ್ಜನರು ಅಂತ ಹೇಳ್ತಾ ಇದೆ. ಹೀಗಾಗಿ ಅವುಗಳಿಗೆ ಆದಷ್ಟು ಇನ್ನೊಬ್ಬರ ವಿಷಯ ಅಂದರೆ, ಎಲ್ಲರ ಮನೆ ಏನು ದೋಸೆನೋ ತೂತೆ ಅನ್ನೋ ಒಂದು ಮಾತಿದೆಯಲ್ಲ, ಹಾಗೆ ನಮ್ಮ ಮನೆಗಳಲ್ಲೇ ಇರ್ತದೆ ದೊಡ್ಡ ದೊಡ್ಡ ಸಮಸ್ಯೆಗಳು. ಅವುಗಳನ್ನು ಪರಿಹರಿಸ್ಕೊಳ್ಳೋ ಯೋಚನೆ ಮಾಡಬೇಕು, ಆ ದಾರಿಯನ್ನು ಕಂಡುಕೊಳ್ಬೇಕು. ಅದ್ರ 100 ವಿಚಾರಗಳಿದ್ದರೂ ನಮ್ಮ ಮನೆಯಲ್ಲಿ ಇನ್ನೊಬ್ಬರ ವಿಚಾರ ಅದು ಯಾಕೆ ಇನ್ನೊಬ್ಬರಿಗೆ ಆನಂದ ಕೊಡುತ್ತೋ ಆ ರೀತಿಯಲ್ಲಿ ಅರ್ಥ ಆಗೋದಿಲ್ಲ. ಅವ್ರು ಯಾವಾಗ ಬದಲಾಗ್ತಾರೋ ಅದೂ ಗೊತ್ತಾಗೋದಿಲ್ಲ. ಈ ಒಳ್ಳೆಯ ಮಾತನ್ನು ಕೇಳಿಕೊಂಡಾದರೂ ಬದಲಾಗೋಣ ಅಂತಕ್ಕಂಥ ಒಂದು ಆಸೆ, ಒಂದು ಅಭಿಲಾಷೆ, ಅದು ಈ ವಾರದ ಒಂದು ಒಳ್ಳೆಯ. ಖಂಡಿತ ಶಾಸ್ತ್ರಿಗಳೇ, ಅರ್ಥಪೂರ್ಣವಾದಂಥ ಒಂದು ಒಳ್ಳೆ ಮಾತನ್ನು ತಿಳಿಸ್ಕೊಡ್ರಿ. ಹಾಗಾದರೆ ಇಡೀ ವಾರದ ವಿಶೇಷತೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ರಿ. ಈ ವಾರ ಹೇಗಿರ್ತದೆ, ಯಾವ್ಯಾವ ವಿಚಾರಗಳು ಈ ವಾರದಲ್ಲಿ ನಾವು ಕಾಣ್ತೀವಿ, ಏನು ಸಿದ್ಧತೆ ಮಾಡಿಕೊಳ್ಬೇಕು, ಯಾವ ಪೂಜೆಗಳಿದ್ದಾವೆ, ಯಾವ ಗ್ರಹದ ಬದಲಾವಣೆ ಇದೆ, ಇಂಥದ್ದನ್ನು ತಿಳಿಸ್ತಕ್ಕಂಥ ಒಂದು ಕೋಷ್ಟಕ. ಇದರಿಂದ ಈ ವಾರ ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದನ್ನು ಸೂಚಿಸುತ್ತೆ ಕೋಷ್ಟಕ. ಗಮನಿಸಿ, ಈ ವಾರದಲ್ಲಿ ನಾವು ಈ ದಿವಸ ಕಂಡುಕೊಳ್ತಕ್ಕಂಥದ್ದು ಮಧ್ವನವಮಿ ಅಂತ. ಬಹಳ ಉತ್ತಮವಾದದ್ದು. ಮಧ್ವಾಚಾರ್ಯರು ಉಪನಿಷತ್ ಪಾಠ ಮಾಡ್ತಾ ಇರುವಾಗಲೇ ಅವರು ದೇಹ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು. ಅಂಥದ್ದನ್ನು ಈ ದಿವಸ ಮಧ್ವನವಮಿ ಅಂತ ಗುರುತಿಸ್ತಕ್ಕಂಥದ್ದು. ಇನ್ನು ನಾಳೆ 19 ತಾರೀಕು ಬುಧ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ತನ್ನ ಬಲವನ್ನು ಕಳ್ಕೊಳ್ತಾ ಇದ್ದಾನೆ. ಅಂಥದ್ದೊಂದು ಸಂದರ್ಭ ನಾಳೆ ಎದುರಾಗುತ್ತೆ. ಇನ್ನು 24ನೇ ಶನಿವಾರ ಭಾರತ ಹುಣ್ಣಿಮೆ ಅಂತ. ಅದರ ಮಧ್ಯದಲ್ಲಿ ನಾವು ಇದನ್ನು ಕಾಣ್ತೀವಿ, ಪ್ರದೋಷವನ್ನು ಕಾಣ್ತೀವಿ. ಅಂತೂ ಈ ದಿವಸ ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ನಾಳೆ ಬುಧ ಕುಂಭರಾಶಿಗೆ ಪ್ರವೇಶ ಆಗೋದು ಮತ್ತು ಶನಿವಾರ ದಿವಸ ಭಾರತ ಹುಣ್ಣಿಮೆ. ಅದು ನಮ್ಮ ಉತ್ತರ ಭಾಗದಲ್ಲಂತೂ ತುಂಬ ಪ್ರಸಿದ್ಧವಾದ ಹುಣ್ಣಿಮೆ ಅದು. ಆ ಭಾಗದಲ್ಲಿ ತಾಯಿ ಎಲ್ಲಮ್ಮ, ಎಲ್ಲರ ತಾಯಿಯನ್ನು ಎಲ್ಲಮ್ಮ ಅಂತ ಕರೀತಾರೆ. ಆ ಎಲ್ಲಮ್ಮನ ಸನ್ನಿಧಾನದಲ್ಲಿ ಮಹಾ ಜಾತ್ರೋತ್ಸವ ನೆರವೇರುತ್ತೆ. ಕಣ್ತುಂಬಿಕೊಳ್ಳೋದಕ್ಕೆ ಹೋಗಬೇಕು. ಆ ಭವ್ಯವಾದ
ದಿವ್ಯವಾದ ದರ್ಶನ ಮಾಡಲಿಕ್ಕೆ ಇದು ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥ ಅಂಶಗಳು. ಇದು ವಾರದ ಒಂದು ವಿಶೇಷತೆ. ಸರಿ ಶಾಸ್ತ್ರಿಗಳೇ, ಈಗ ಕರೆಗಳನ್ನು ಸ್ವೀಕರಿಸೋ ಸಮಯ ಆಗಿದೆ. ಮೊದಲಿಗೆ ಚಿಕ್ಕಮಗಳೂರಿಂದ ವೆಂಕಟರಮಣ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/8/1952. 12/8/1952. ಸಮಯ ಸಮಯ ಸರ್, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸಮಯ ಗೊತ್ತಿಲ್ಲ ಮೇಡಮ್. ಸರ್, ಏನ್ ಪ್ರಶ್ನೆ ಇತ್ತು? ಅದೇ ನಾವು ನಮ್ಮ ಮಕ್ಕಳು ನಮ್ಮನ್ನ ಹೆಂಗ್ ನೋಡ್ಕೊಂತಾರೆ ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ವೆಂಕಟರಮಣ ಶೆಟ್ರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ತಮ್ಮದು ಈ 12/8/52 ಹೇಳಿದ್ದೀರಾ ಅಲ್ವಾ? ಹೌದು ಗುರುಜಿ. ಆ ದಿನ ನೀವು ಏನು ರಾಶಿ ಗಮನಿಸ್ತಾ ಇದ್ದೀರಾ? ವೃಷಭ ರಾಶಿ, ನೋಡಿ, ಈ ಡೇಟ್ ಆಫ್ ಬರ್ತ್ ಪ್ರಕಾರ, ಅಂದರೆ ಈ ನೀವು ಕೊಟ್ಟ ದಿನಾಂಕದ ಪ್ರಕಾರ ಅದು ಭರಣಿ ನಕ್ಷತ್ರ ಮೇಷರಾಶಿಗೆ ಒಳಪಡುತ್ತೆ. ಇರಲಿ, ನೀವು ಪ್ರಶ್ನೆ ಕೇಳಿದ್ದು ಮುಂದೆ ಹೇಗಿರ್ತದೆ, ಮಕ್ಕಳು ಎಲ್ಲ ನೋಡ್ಕೊಳ್ತಾರಾ ಇತ್ಯಾದಿ ಪ್ರಶ್ನೆ. ವಸ್ತುತಃ ನಿಮ್ಮ ಜಾತಕದಲ್ಲಿ ಬಲ ಇದೆ. ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ. ಯಾರು ಸಹಾಯಕ್ಕೆ ಬರ್ತಾರೋ ಇಲ್ವೋ, ನಿಮ್ಮ ಜೀವನ ಏನು ಅದನ್ನು ಗುರುತಿಸ್ಕೊಳ್ಳೋಷ್ಟು ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಅಲ್ಲಿ ಗುರುಚಂದ್ರ ಯುತಿ ಇದೆಯಲ್ಲ, ಅದು ತುಂಬ ಸಹಕಾರಿಯಾಗುತ್ತೆ. ನಿಮಗೆ ಒಂದು ಬುದ್ಧಿಬಲವನ್ನು ತಂದು ಕೊಡುತ್ತೆ ಮತ್ತು ಜನ್ಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ತೊಡಕಾಗೋದಿಲ್ಲ. ಯೋಚನೆ ಮಾಡೋದು ಬೇಡ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ. ಆ ಪ್ರಯತ್ನ ಮಾಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ವಸ್ತುತಃ ನಾವು ಯಾರನ್ನೂ ಅವಲಂಬಿಸಬಾರದು. ಪರಾವಲಂಬನೆ ಇದೆಯಲ್ಲ, ಅದಕ್ಕಿಂತ ಮತ್ತೊಂದು ನರಕ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಿರೀಕ್ಷೆ ಮಾಡೋದೇ ತಪ್ಪಾಗ್ಬಿಡುತ್ತೆ. ಇದ್ದಷ್ಟು ಕಾಲ ಭಗವಂತನ ಒಂದು ಆರಾಧನೆ ಮಾಡೋದ್ರಿಂದ ಅಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತಾನೆ ದೇವರು. ನಮ್ಮ ಮನಸ್ಸಿನ ಒಂದು ತುಡಿತ ಬೇಕು ಭಗವಂತನ ಕಡೆಗೆ. ಆ ರೀತಿಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ ತಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕೃಷ್ಣಮೂರ್ತಿ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೃಷ್ಣಮೂರ್ತಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/8/1960. 1960. ಸಮಯ ಬೆಳಗಿನ ಜಾವ 3:50. ಬೆಳಗಿನ ಜಾವ 3:50. ಸರಿ, ಪ್ರಶ್ನೆ ಏನಿತ್ತು? ಪ್ರಶ್ನೆ ಮುಂದೆ ಒಂದು ಜೀವನದ ಬಗ್ಗೆ ಹೇಗೆ ಅಂತ ಒಂದು, ಆಮೇಲೆ ಇನ್ನೊಂದು ಜಾತಕದಲ್ಲಿ ಶುಭಕರ್ತರ ಯೋಗ ಅನ್ನೋದು ಏನಂತ ಒಂದು ಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. 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 ಅದೇ ನಿಮ್ಮ ಈಗಿನ ಕಾಲವನ್ನು ಮೊದಲಿಗೆ ಗಮನಿಸೋಣ. ನೋಡಿ, ನಿಮ್ಮದು ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ತಮಗೆ ಚಂದ್ರನ ಭುಕ್ತಿ ನಡೀತಾ ಇದೆ. ಈ ಶನಿ ಚಂದ್ರ ಎರಡು ದಶಾಭುಕ್ತಿಗಳು, ದಶಾನಾಥ ಭುಕ್ತಿನಾಥ ಇಬ್ಬರು ಪರಸ್ಪರ ವಿರೋಧಿಗಳಾಗಿದ್ದರೆ ಸ್ವಲ್ಪ ಮಟ್ಟಿಗೆ ನಮಗೆ ಮಾನಸಿಕವಾಗಿ ಅತಂತ್ರತೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಸೂಚಿಸುತ್ತೆ. 2025 ಆಗಸ್ಟ್ವರೆಗೆ ನಿಮಗೆ ಈ ಒಂದು ಕಾಲ ಇರತಕ್ಕಂಥದ್ದು. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಧನಾಧಿಪತಿಯಾಗಿರ್ತಕ್ಕಂಥವನು ವ್ಯಯದಲ್ಲಿದ್ದಾನೆ. ಇದು ಶುಭಗ್ರಹವೇ, ಸಂಶಯ ಇಲ್ಲ. ಚಂದ್ರನಿಗೆ ಒಳ್ಳೆಯ ಲಕ್ಷಣ ಇದೆ. ಆದರೆ ಆತ ಕೃಷ್ಣ ಪಕ್ಷದಲ್ಲಿದ್ದಾನೆ. ಆತ ಅಮಾವಾಸ್ಯೆ ಕಡೆಗೆ ಹೋಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ನೋಡಿ, ಅಮ್ಮನವ್ರ ಪ್ರಾರ್ಥನೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಕ್ಷೀರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡೋದು, ಅದು ಮನಸ್ಸಿನ ಹೊಯ್ದಾಟವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಅತಂತ್ರ ಸ್ಥಿತಿ ಅಂತ ಏನು ನಿರ್ಮಾಣವಾಗುತ್ತೆ ಶನಿ ಚಂದ್ರರ ಕಾಲದಲ್ಲಿ, ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಅಮ್ಮನವ್ರ ಪ್ರಾರ್ಥನೆ, ಲಲಿತಾರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಎಲ್ಲವನ್ನ ಹೇಳುತ್ತೆ. ತಮಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ. ಅದು ನಿಮಗೆ ಖಂಡಿತ ಒಂದು ಸಮಾಧಾನ ತಂದುಕೊಡುತ್ತೆ. ಮುಂದಿನ ದಾರಿಯಲ್ಲಿ ಬಲ ಬೇಕಲ್ಲ, ಆ ಬಲವನ್ನು ದುರ್ಗಾ ಸಪ್ತಶತಿ ತಂದುಕೊಡುತ್ತೆ. ಆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗೀತಾ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/10/2002. ಸಮಯ ಬೆಳಗ್ಗೆ 5:40. 45. ಏನ್ ಪ್ರಶ್ನೆ ಇತ್ತು ಗೀತಾ ಅವರೇ? ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಅಂತ ಅನಿಸ್ತಾ ಇದೆ. ನೋಡೋಣ. ಗೀತಾ ಅವರೇ, ನಮಸ್ಕಾರ.
ನಮಸ್ಕಾರ. ನೋಡಿ, ಇದು ಪಂಚಮ ನಾನು ಉತ್ತರ ಕೊಡ್ತೀನಿ. ಗೊತ್ತಾಯಿತು ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಂತ. ಈಗ ಪ್ರಸ್ತುತ ಕುಜ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಬಹಳ ಚೆನ್ನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವನು ಮತ್ತು ಚತುರ್ಥಾಧಿಪತಿ ಸಪ್ತಮಾಧಿಪತಿ. ಚೆನ್ನಾಗಿ ಓದಿಸಿದ್ರೆ ಒಳ್ಳೆ ಏನು ವಿಶಿಷ್ಟ ವ್ಯಕ್ತಿ ಆಗ್ತಾರೆ ಅನ್ನೋದರಲ್ಲಿ ಸಂಶಯವೇ ಬೇಡ. ತುಂಬ ಚೆನ್ನಾಗಿದೆ. ದ್ವಿತೀಯದಲ್ಲಿ ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಮಾತು, ಕಲೆ ಇವುಗಳಲ್ಲಿ ತುಂಬ ಆಸಕ್ತಿ ಇರ್ತದೆ. ಗುರುವು ಚೆನ್ನಾಗಿರೋದ್ರಿಂದ ಇವರು LLB ಮಾಡಲಿಕ್ಕೂ ಅವಕಾಶ ಇದೆ. ನ್ಯಾಯಸ್ಥಾನ ಅಂತೀವಲ್ಲ, ಅದಕ್ಕೆ ಅಧಿಪತಿ ಗುರು. ಹೀಗಾಗಿ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಲ್ಲಿ ತುಂಬ ನಿಪುಣರಿರ್ತಾರೆ. ಮತ್ತು ಟೀಚಿಂಗ್ ಪ್ರೊಫೆಷನ್, ಟೀಚಿಂಗ್ ಲೈನ್ ಅಂತ ಯಾವುದಂತಾರೆ, ಆ ಕ್ಷೇತ್ರ ಕೂಡ ತುಂಬ ಚೆನ್ನಾಗಾಗುತ್ತೆ. ಬುಧನೂ ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಒಳ್ಳೆ ವಿದ್ಯಾವಂತರಾಗ್ತಾರೆ. ಚೆನ್ನಾಗಿ ಓದಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀರೇಶ್ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀರೇಶ್ ಅವರೇ. ವೀರೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಅವರ ಕರೆ ಕಟ್ಟಾಗಿದೆ. ಇನ್ನು ಶಿವರುದ್ರಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವರುದ್ರಯ್ಯ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/4/1958. 6/4/1958. ಸಮಯ 4:10 PM. 4:10 PM. ಏನ್ ಪ್ರಶ್ನೆ ಇತ್ತು? ನಾನು ಏನೇ ಮಾಡಿದ್ರು ಡೆವಲಪ್ ಆಗ್ತಾ ಇಲ್ಲ. ಎಷ್ಟೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಸ್ವಂತ ಒಂದ್ ಮನೆ, ಒಂದ್ ನೆಲೆ ನಿಲ್ಲಕ್ ಆಗ್ತಾ ಇಲ್ಲ. ಓಕೆ, ಸರಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಆಗ್ತಾ ಇದೆ. ನಮಸ್ತೆ ಗುರುಗಳೇ. ನಮಸ್ಕಾರ ಶಿವರುದ್ರಯ್ಯನವರೇ. ನಮಸ್ಕಾರ. 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 ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ಯಾಕೆ, ಏನು ಪ್ರಯೋಜನ ಆಗ್ತಾ ಇಲ್ಲ, ಮುಂದುವರಿತಾ ಇಲ್ಲ, ಯಾಕೆ ಅನ್ನೋದು ತಮ್ಮ ಪ್ರಶ್ನೆ. ಶುಕ್ರದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ ತಮಗೆ. ನೋಡಿ, ಶನೈಶ್ಚರ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಜಾತಕ ರೀತಿ ಗಮನಿಸ್ಕೊಂಡ್ರೆ ಪಂಚಮ ಸ್ಥಾನದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿದ್ದಾನೆ, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿದ್ದಾನೆ. ಈ ಲಗ್ನಕ್ಕೆ, ನಿಮ್ಮದು ಸಿಂಹಲಗ್ನ, ಒಂದು ಲಗ್ನ ಹಾಗೂ ಈಗ ನಡೀತಾ ಇರತಕ್ಕಂಥ ಸಮಯದ ಆ ನಾಯಕ, ಆ ಗ್ರಹರಾಜ, ಅವರಿಬ್ಬರಿಗೆ ಸಾಮ್ಯತೆ ಇಲ್ಲ ಅಂದರೂ ಕಷ್ಟವಾಗುತ್ತೆ. ಸ್ವಲ್ಪ ಜೀವನದಲ್ಲಿ ಮುಂದುವರಿಯೋದು, ಅಭಿವೃದ್ಧಿ ಆಗೋದು ಸ್ವಲ್ಪ ಕಷ್ಟ. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ ಶನೈಶ್ಚರನ ಪ್ರಾರ್ಥನೆಯನ್ನೇ ಮಾಡಿ. ಯಾರು ಶೋಕ ಕಾರಣನೋ ಅವನೇ ಶೋಕವನ್ನು ಬಿಡಿಸಿಕೊಡ್ತಕ್ಕಂಥವನು ಕೂಡ. ಹೀಗಾಗಿ ಶನೈಶ್ಚರನ ಆರಾಧನೆಯಿಂದ ತುಂಬ ಸಹಾಯವಾಗುತ್ತೆ. ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಎಲ್ಲ ಕರ್ಮ, ಯಾವ ತೊಡಕಿನ ಕರ್ಮಗಳಿದ್ದಾವೆ ಅವುಗಳನ್ನೆಲ್ಲ ಬಿಡಿಸಿ ಒಂದು ಶುಭವನ್ನು ಏರ್ಪಾಡು ಮಾಡಿಕೊಡ್ತಾನೆ ಶನೈಶ್ಚರ. ಸಂಶಯವೇ ಬೇಡ. ಶನೈಶ್ಚರನ ಪ್ರತಿ ಶನಿವಾರ ಮಾಡ್ತಾ ಬನ್ನಿ, ಸಹಾಯ ಆಗುತ್ತೆ. ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಿವಕುಮಾರ್ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾರ ಬಗ್ಗೆ? ನಮ್ಮ ಸಿಸ್ಟರ್ ಬಗ್ಗೆ ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/6/1991. 24/6/1990. ಸಮಯ ಮದುವೆ ಬಗ್ಗೆ ಕೇಳಬೇಕು. ಬೆಳಗ್ಗೆ 6 ಗಂಟೆ ಮೇಡಮ್. ಬೆಳಗ್ಗೆ 6 ಗಂಟೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ ಗುರುಗಳೇ. ಎಲ್ಲಿ ಹೊರ ನೋಡ್ತಾ ಇದ್ರೆ ಒಟ್ಟ ಕಲಿಸ್ತಾ ಇಲ್ಲ. ಗೊತ್ತಾಯ್ತು. ಪ್ರಶ್ನೆ ಗೊತ್ತಾಯಿತು ನನಗೆ. ಯಾಕೆ ಅನ್ವೇಷಣೆ ಆಗ್ತಾ ಇಲ್ಲ, ಯಾರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಶನೈಶ್ಚರ ಸ್ವಲ್ಪ ವಿಳಂಬಕಾರಕ. ಅವನು ಯಾವ ಫಲವನ್ನು ಬಹಳ ಶೀಘ್ರದಲ್ಲಿ ತಂದುಕೊಡಲ್ಲ. ಅವನ ಗತಿಯೇ ಹಾಗೆ, ನಿಧಾನ ಗತಿ ಅಂತ. ಹೀಗಾಗಿ ಒಂದು ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಸಹಕಾರಿಯಾಗುತ್ತೆ. ಈಗ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ. ನೋಡಿ, 2025 ಫೆಬ್ರವರಿ, ಈಗಲೂ ಫೆಬ್ರವರಿಯೇ. ಮುಂದಿನ ವರ್ಷ ಫೆಬ್ರವರಿ ಒಳಗೆ ಖಂಡಿತ ಆಗುವ ಸಾಧ್ಯತೆ ಬಲವಾಗಿದೆ. ಗುರುಬಲ ಇತ್ಯಾದಿಗಳು ಇರೋದಿಲ್ವಲ್ಲ, ಈಗ ಹೋಗ್ಬಿಡುತ್ತಲ್ಲ ಮೇನಲ್ಲಿ ಅಂತ ಆತಂಕ ಮಾಡ್ಕೋಬೇಡಿ. ಶುಕ್ರನ ಕಾಲ ನಡೀತಾ ಇರೋದ್ರಿಂದ ಖಂಡಿತ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ, ಶನೈಶ್ಚರ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಈ ವಾರ ಮೊದಲ 3 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಎಸ್, ಇಡೀ ವಾರದಲ್ಲಿ ಹೇಗಿರ್ತದೆ, ಈ ಒಂದು ವಾರ ನಮ್ಮ ಪಾಲಿಗೆ ಯಾವ ರೀತಿಯ ಫಲಗಳಿದ್ದಾವೆ ಅದನ್ನು ನೋಡೋ ಮುನ್ನ ಒಂದು ಕೋಷ್ಟಕ, ಅಂದರೆ ಗ್ರಹಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋಣ. ಎಲ್ಲ ಗ್ರಹಗಳು, ನಾಳೆ ಬುಧನ ಪರಿವರ್ತನೆ ಅಂತ ಹೇಳಿದೆ ನಾನಾಗಲೇ. ಹೀಗಾಗಿ ಈ ಗ್ರಹ ಪರಿವರ್ತನೆ ಹಾಗೂ ಚಂದ್ರ ಮಾಂದಿಯರ ಸಂಚಾರ ಇವುಗಳನ್ನು ಇಟ್ಕೊಂಡು ಈ ವಾರ ನಿಮ್ಮ ಪಾಲಿಗೆ ಹೇಗಿರುತ್ತೆ, ಏನು ನೀವು ತಯಾರಿ ಮಾಡಿಕೊಳ್ಬೇಕು ಅದನ್ನು ಕೋಷ್ಟಕವನ್ನು ನೋಡೋಣ. ಮೊದಲಿಗೆ
ಈಗ ಚಂದ್ರ ಇರತಕ್ಕಂಥ ಸ್ಥಿತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಗುರು ಮೇಷದಲ್ಲಿರ್ತಕ್ಕಂಥದ್ದು, ಚಂದ್ರ ವೃಷಭದಲ್ಲಿ, ಮಾಂದಿ ಈ ದಿವಸ ಏನು ಕರ್ಕಟಕದಲ್ಲಿ ಉದಯ ಆಗಿರ್ತಕ್ಕಂಥದ್ದು, ಕೇತು, ಕುಜ, ಶುಕ್ರ, ಬುಧ, ರವಿ, ಶನಿ ಈ ಸ್ಥಿತಿಯನ್ನೆಲ್ಲ ನೋಡ್ತಾ ಇದ್ದೀರಾ. ಈ ವಾರದಲ್ಲಿ ಚಂದ್ರನ ಸಂಚಾರ ನಾವು ಸಿಂಹರಾಶಿಯವರಿಗೆ ಗಮನಿಸ್ತೀವಿ. ಮಾಂದಿ ಆಚೆ ಈಚೆ ಆಗ್ತಾ ಇರುತ್ತೆ. ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ವಾರ ಹೇಗಿರುತ್ತದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸ್ಕೊಳ್ಳೋಣ. ಮೇಷರಾಶಿಯವರಿಗೆ ಈ ದಿವಸ ಈ ಒಂದು ವಾರದಲ್ಲಿ ನೋಡಿ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ. ಸಿವಿಲ್ ಕ್ಷೇತ್ರದಲ್ಲಿ ಅಂದರೆ ನಾವು ಯಾವುದನ್ನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೀವೋ ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರ್ತದೆ. ಈ ಚಂದ್ರನ ಬದಲಾವಣೆ ಹಾಗೂ ಚಂದ್ರನ ಬಲ ಇವುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿ, ಸೌಖ್ಯತೆ, ಸಮೃದ್ಧತೆ ಏರ್ಪಾಡಾಗುತ್ತೆ, ಬಂಧುಗಳ ಸಹಕಾರ ಏರ್ಪಾಡಾಗುತ್ತೆ. ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲ ಬಾಧೆ ಉಂಟಾಗುವ ಸಾಧ್ಯತೆ ಇದೆ ಮತ್ತು ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ಇದ್ರ ಕಡೆ ಗಮನ ಇರಲಿ. ಮತ್ತು ಬುಧ ಲಾಭಕ್ಕೆ ಬರ್ತಾ ಇದ್ದಾನೆ, ಇದು ಕೂಡ ಒಳ್ಳೆಯದೆ. ಸಹೋದರರಿಂದ ಸಹಕಾರ, ಲಾಭ ಪಡೀಲಿಕ್ಕೆ ಅವಕಾಶ ಖಂಡಿತ ಇದೆ. ಹೀಗಾಗಿ ಸಣ್ಣ ಪುಟ್ಟ ತೊಡಕುಗಳಷ್ಟೇ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಇದೆ. ಹತ್ತಲ್ಲ, ಓದಿದ್ದೇನು ತಲೆಗೆ ಹೋಗೋದಿಲ್ಲ, ಎಕ್ಸಾಮ್ಗಳು ಬೇರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂತಂದರೆ ಮನೆಯಲ್ಲಿ ಅವರು ಬೈತಾರೆ, ಇವರು ಬೈತಾರೆ, ಕೊನೆಗೆ ತಲೆ ಕೆಟ್ಟು ಹೋಗುತ್ತೆ ಓದೋದು. ಅವುಗಳ ಬಗ್ಗೆ ಸ್ವಲ್ಪ ನೀವು ಅತಂತ್ರರಾಗ್ತೀರ. ಇನ್ನು ಉಳಿದ ಹಾಗೆ ಬಂಧುಗಳ ಸಹಕಾರ, ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಬುಧವಾರ ಗುರುವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಯಾರು ಆಪ್ತರೋ ಅವರು ನಿಮಗೆ ತುಂಬ ಕೈ ಹಿಡಿತಾರೆ, ಅವರಿಂದ ನಿಮಗೆ ತುಂಬ ಸಹಾಯ ಇರ್ತದೆ. ವಾರದ ಅಂತ್ಯದಲ್ಲಿ ನಿಮಗೆ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳ ಸಹಾಯ ಇತ್ಯಾದಿ ಗಮನಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ಸ್ವಲ್ಪ ಮಟ್ಟಿಗೆ ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನನ್ನು ಸಮರ್ಪಣೆ ಮಾಡಿ. ವಿದ್ಯಾರ್ಥಿಗಳು ಕೂಡ ಈ ಜೇನಿನ ಸಮರ್ಪಣೆ ಮಾಡಿ, ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೊಗೊಂಡ್ರೆ ನೋಡಿ ಎಕ್ಸಾಮ್ ವೇಳೆ ತುಂಬ ಅನುಕೂಲ ಆಗುತ್ತೆ. ಓದಿದ್ದು ಚೆನ್ನಾಗಿ ತಲೆಯಲ್ಲಿ ಉಳಿಯೋದಷ್ಟೇ ಅಲ್ಲ, ಏನು ಬರಿಬೇಕು ಗೊತ್ತಾಗುತ್ತೆ. ಇದನ್ನು ಮಾಡ್ತಾ ಬನ್ನಿ, ಎಕ್ಸಾಮ್ ಮುಗಿಯುವವರೆಗೆ ಮಾಡಿ, ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಗೆ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಹಣಕಾಸಿನ ಅನುಕೂಲ ಇತ್ಯಾದಿ ತುಂಬ ಚೆನ್ನಾಗಿದೆ. ಬುಧ ಕರ್ಮಸ್ಥಾನಕ್ಕೆ ಬಂದಾಗ ತುಂಬ ಅನುಕೂಲಕರವಾಗಿರ್ತದೆ. ಆದರೆ ಮಾತು ಅಲ್ಲಿ ಮಾಂದಿ ಉದಯ ಆಗಿದೆ. ಹೀಗಾಗಿ ಸೋಮವಾರ ಮಂಗಳವಾರದ ಮಟ್ಟಿಗೆ ಮಾತಿನಲ್ಲಿ ಹಿಡಿತಾ ಇರಬೇಕು. ಹೆಣ್ಮಕ್ಳು ಬಹಳ ಮುಖ್ಯವಾಗಿ ಕುಟುಂಬದ ವಿಚಾರವೋ ಮತ್ತೊಂದು ವಿಚಾರವೋ ಇವುಗಳ ವಿಚಾರದಲ್ಲಿ ನಿಮಗೆ ಅನಗತ್ಯ ಆದರೆ ಮಾತಾಡಿಬಿಡ್ತೀರ. ಅದು ಮಾತಾಡಿದ್ರೆ ಹೋಯಿತು ಹಾಗಾಗುತ್ತೆ. ಇದು ವಾರದ ಆದಿಯಲ್ಲಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ವಾರ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಉಳಿದ ಹಾಗೆ ಸಹೋದರ ಸಹಕಾರ, ಸೇವಕರು, ಸಹಾಯಕರು ಇಂಥವರಿಂದ ಅನುಕೂಲ, ಒಳ್ಳೆಯ ಉಪದೇಶ ಸಿಗುತ್ತೆ. ಸ್ತ್ರೀಯರಿಂದ ಅಲ್ಲಿ ಚಂದ್ರ ತೃತೀಯದಲ್ಲಿ ಅದು ಉಪದೇಶ ಸ್ಥಾನ. ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಂದ ಉತ್ತಮವಾದ ಒಂದು ಸಲಹೆ, ಮಾರ್ಗದರ್ಶನ ಸಿಗುತ್ತೆ. ಅದು ಅನುಕೂಲಕರವಾಗುತ್ತೆ. ಔಷಧ ವ್ಯಾಪಾರಗಳಿಗೆಲ್ಲ ತುಂಬ ನೋಡಿ, ಅಲ್ಲಿ ರವಿ, ಬುಧ, ಶನಿಯರು ಸೇರಿದ ಕರ್ಮಸ್ಥಾನದಲ್ಲಿ ಇದೆಲ್ಲ ತುಂಬ ಉತ್ಕೃಷ್ಟವಾದದ್ದು, ಅನುಕೂಲಕರವಾಗಿರ್ತಕ್ಕಂಥದ್ದು. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಾರ ಅಂತ್ಯದಲ್ಲಿ ನಿಮಗೆ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲವೇ ಇದೆ, ಬಂಧು ಮಿತ್ರರ ಸಹಕಾರ ಇದೆ ಇತ್ಯಾದಿ ಸೌಖ್ಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಹೀಗಾಗಿ ವೃಷಭ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಹೆಚ್ಚಿನ ಅನುಕೂಲ ಕಾಣತಕ್ಕಂಥ ಸಾಧ್ಯತೆ. ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಇದು ಆರೋಗ್ಯದ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಅಭಿಷೇಕವನ್ನು, ರುದ್ರಾಭಿಷೇಕವನ್ನು ಮಾಡಿಸಿ ಪುಷ್ಪಾರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ಇನ್ನು ಮಿಥುನ ರಾಶಿ ಗಮನಿಸ್ಕೊಂಡ್ರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಹಣಕಾಸಿನ ಅನುಕೂಲ, ವೃತ್ತಿಯಲ್ಲಿ ಹೊಸ ಅವಕಾಶ. ಅದು ಧನಾಧಿಪತಿ ಚಂದ್ರ ಬಲಿಷ್ಠನಾಗಿರೋ ಕಾರಣದಿಂದಾಗಿ ಅಲ್ಲಿ ಮಾಂದಿಯೂ ಇದೆ. ಸ್ವಲ್ಪ ಶೀತ ಸಂಬಂಧಿ ತೊಂದರೆಗಳು ಉಂಟಾಗಬಹುದು, ಆರೋಗ್ಯ ವ್ಯತ್ಯಾಸ ಆಗಬಹುದು, ಶಿರೋಬಾಧೆ, ತಲೆನೋವು ಈ ಥರದ್ದು ಬಾಧೆ ಉಂಟಾಗಬಹುದು. ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ, ಲಾಭ ಇತ್ಯಾದಿ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ವಾರ ಮಧ್ಯದಲ್ಲಿ ನಿಮಗೆ ಲಾಭ ಹೆಚ್ಚಾಗಿರುತ್ತದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ, ನಾವು ಯಾವುದನ್ನು ಸ್ವೀಟ್ ಸ್ಟಾಲ್ ಅಂತೀವೋ ಅಥವಾ ರಸ ಜ್ಯೂಸ್ ಅಂಗಡಿಗಳು ಇತ್ಯಾದಿ, ಅವರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಇನ್ನು ಬುಧ ಭಾಗ್ಯದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ಅನುಕೂಲವೇ ಆಗುತ್ತೆ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ಅವನ ಬಲ ಕಡಿಮೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಹೆಚ್ಚಿನ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಚಂದ್ರನಿಂದಾಗಿ ಸಹೋದರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಹಣಕಾಸಿನ ಅನುಕೂಲ, ಅವರಿಂದ, ಸಹೋದರಿಂದ ಇದುವರೆಗೂ ಒಂದು ಮಾತಾಡದೇ ಇರತಕ್ಕಂಥವ್ರು ಏನೋ ಹೋಗಲಿ ಒಂದು ಸಹಾಯ ಆಗುತ್ತೆ. ಆ ರೀತಿಯ ಒಂದು ಮಾತಾಡಿದ್ರೆ ಅದೇ ಒಂದು ದೊಡ್ಡ ಸಹಾಯ ಆಗುತ್ತೆ. ಆ ರೀತಿಯ ಒಂದು ಅನುಕೂಲ ಇದೆ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಉದ್ದು ದಾನ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳಿಕೊಳ್ಳಿ, ಅದು ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇದು
ಮೊದಲ 3 ರಾಶಿಗಳ ಇಡೀ ವಾರದ ಒಂದು ಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಇನ್ನು ವೀಕ್ಷಕರೇ, ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸುಶೀಲಾ ಅವರು ಜಿಗಣಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಶೀಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನನ್ನ ಮಗಳು ಪ್ರೀತಿ ಅಂತ. ನಿಮ್ಮ ಮಗಳ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತಾ? ಹೌದು ಮೇಡಮ್. ಇವಾಗ ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಸುಶೀಲಾ ಅವರೇ. 18/7/2006. 2006. ಸಮಯ ಮೇಡಮ್ ಹೈಟು 1:30. 1:30. ಹೌದು ಮೇಡಮ್. ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸುಶೀಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಇದು ಬೆಳಗ್ಗೆ ಇದ್ದರೆ 18 19? ಬೆಳಗ್ಗೆ ಇದ್ರೆ 18, 17 ನೈಟು. ಓಕೆ, ಸರಿ. ಅಶ್ವಿನಿ ನಕ್ಷತ್ರ ಅಲ್ವಾ? ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಅಶ್ವಿನಿ ನಕ್ಷತ್ರ ಮೇಷರಾಶಿ ಇವರದ್ದು. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಬೇಕಾಗುತ್ತೆ. ಈಗ ಇವರಿಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಶುಕ್ರಸ್ಥಾನದಲ್ಲೇ ಇದ್ದಾನೆ, ಸಪ್ತಮ ಸ್ಥಾನದಲ್ಲಿ. ಪಂಚಮ ಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು, ಚಂದ್ರ ಲಗ್ನದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಬಲವೂ ಇದೆ ಅವನಿಗೆ, ಇಲ್ಲ ಅಂತಲ್ಲ. ಈ ಕಾರಣದಿಂದಾಗಿ ಅವರಿಗೆ ನೋಡಿ, ಈ ಕುಜನ ಬಲ ಚೆನ್ನಾಗಿರೋದ್ರಿಂದ ಈ ಎಲೆಕ್ಟ್ರಾನಿಕ್ಸ್ ಮತ್ತು ತುಂಬ ಸಹಾಯ ಆಗ್ತಕ್ಕಂಥದ್ದು ಅಂತಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ, ಅದು ಅಂಥ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡೋದ್ರಿಂದ. ಯಾಕಂದರೆ ಚಂದ್ರ ಕುಜ ಒಟ್ಟಾಗಿದ್ದರೆ ಅದು ತುಂಬ ಸಹಕಾರಿಯಾಗುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟಿಗೆ. ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿರುತ್ತದೆ. ಅಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಲಿಕ್ಕೆ, ಹಣ ಸಂಪಾದನೆಗೆ ಅವಕಾಶ ಆಗುತ್ತೆ. ಈ ರೀತಿಯಲ್ಲಿ ಪ್ರಯತ್ನ ಮಾಡಲಿ ಅವರು. ಚೆನ್ನಾಗಿದೆ. ಲಗ್ನಕ್ಕೆ ಗುರುದೃಷ್ಟಿ ಇದ್ದರೆ ಸಾಕಷ್ಟು ಒಳ್ಳೆಯ ಫಲ ಅಂತ ಶಾಸ್ತ್ರ ಹೇಳುತ್ತೆ. ಬಲವನ್ನು ತಂದು ಕೊಡುತ್ತದು. ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಯಾವ ರೀತಿಯಾಗಿದೆ? ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ನೋಡಿ, ಚಂದ್ರನ ಬಲ ಇದ್ದರೆ ಬಹಳ ಒಳ್ಳೆಯದು. ಹೀಗಾಗಿ ಅದು ಒಳ್ಳೆಯದನ್ನೇ ಉಂಟು ಮಾಡಿಕೊಡುತ್ತೆ. ಆಪ್ತರಿಗಾಗಿ ಚಂದ್ರ ವ್ಯಯದಲ್ಲಿರೋ ಕಾರಣದಿಂದಾಗಿ ಈ ಸೋಮವಾರ ಮಂಗಳವಾರದ ಮಟ್ಟಿಗೆ ಆಪ್ತರಿಗಾಗಿ ಸ್ವಲ್ಪ ಖರ್ಚು ಮಾಡ್ತೀರಾ. ಏನೋ ಉಡುಗೊರೆ ತೊಗೊಂಡು ಹೋಗಿ ಕೊಡಬೇಕು, ಏನೋ ಅವ್ರನ್ನ ಇಷ್ಟಪಡಿಸ್ಬೇಕು, ಅಥವಾ ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ಖರ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಳ್ಳೆಯದೇ, ಅದು ನಿಮ್ಮ ಮನಸ್ಸಿಗೂ ಇಷ್ಟವೇ ಆಗುತ್ತೆ. ನಮಗೆ ಇಷ್ಟ ಆದರೆ ತಾನೇ ನಾವು ಕೊಡಿಸ್ತಕ್ಕಂಥದ್ದಲ್ವ. ಹಾಗಾಗಿ ಅದು ಒಳ್ಳೆಯದೇ. ಹೀಗಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಗುರು ಚೆನ್ನಾಗಿರೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಬುಧನ ನೋಡಿ ಪರಿವರ್ತನೆ, ವ್ಯಯಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನಷ್ಟ ಮಾಡ್ಕೊಳ್ತೀರ ಬಂಧುಗಳ ವಿಚಾರದಲ್ಲಿ. ಅವರಿಗೆ ಹಣ ಕೊಟ್ಟು ಹೋಗ್ತಕ್ಕಂಥದ್ದು, ಅದು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅನುಭವಿಸೋದು ಮೊದಲೇ ಕಷ್ಟ. ಆ ಥರದ್ದೊಂದು ಪರಿಸ್ಥಿತಿ ಇದೆ. ವಸ್ತು ನಷ್ಟದ ಇತ್ಯಾದಿ ಎಲ್ಲ ಮುಂದೆ ನೋಡಿ. ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ದೇಹದಲ್ಲಿ ಬಲ ಚೇತರಿಕೆ ಆಗುತ್ತೆ. ಏನು ವ್ಯಯ ಆಗಿತ್ತು, ನಷ್ಟವಾಗಿತ್ತು, ಅದು ಮತ್ತೆ ವಾಪಸ್ ತಗೊಳ್ತಕ್ಕಂತಹ ಸಾಧ್ಯತೆ ವಾರ ಮಧ್ಯದಲ್ಲಿ. ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗೋದು, ದೇಹ ಬಲ ಹೆಚ್ಚತಕ್ಕಂಥದ್ದು, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ, ವಿದೇಶ ವಹಿವಾಟಿನಲ್ಲಿ ಅನುಕೂಲ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಬುಧ ಅಷ್ಟಮ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯಯವೂ ಉಂಟಾಗುತ್ತೆ. ಬಂಧು ಮಿತ್ರರಿಂದಾಗಿ ಸ್ವಲ್ಪ ಹುಷಾರು, ಸೇವಕರು, ಸಹಾಯಕರಿಂದ ವಾರ ಮಧ್ಯದಲ್ಲಿ ಇಂಥದ್ದೊಂದು ಲಕ್ಷಣ ಇದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂತಹ ಸಾಧ್ಯತೆ, ವಸ್ತು ನಷ್ಟ, ಕಳೆದು ಹೋಗ್ತಕ್ಕಂತಹ ಸಾಧ್ಯತೆ, ಯಾವುದೋ ಮುಖ್ಯವಾದ ಇಂಪಾರ್ಟೆಂಟ್ ವಸ್ತು, ಇಂಪಾರ್ಟೆಂಟ್ ಥಿಂಗ್ ಅಂತೀವಲ್ಲ, ಅದು ಕಳೆದು ಹೋಗ್ತಕ್ಕಂತಹ ಸಾಧ್ಯತೆ, ಈ ಥರದ್ದೆಲ್ಲ ಇದೆ. ಹೀಗಾಗಿ ಏನಪ್ಪ ಇದಕ್ಕೆ ಪರಿಹಾರ ಏನಪ್ಪ? ದುರ್ಗಾ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಕೂಡ ತುಂಬ ತುಂಬ ಸಹಕಾರಿಯಾಗುತ್ತೆ. ಇನ್ನು ಸಿಂಹರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಲಾಭದ ದಿನಗಳು. ಚಂದ್ರನ ಜೊತೆಗೆ ಮಾಂದ್ಯ ಇದೆ. ಮಾಂದ್ಯ ಲಾಭದಲ್ಲಿದ್ದರೆ ಬಹಳ ವಿಶೇಷವಾದ ಲಾಭ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಬುಧನ ಪರಿವರ್ತನೆ ಇದೆ. ಆತನೇ ನಿಮಗೆ ಧನಾಧಿಪತಿ, ಲಾಭಾಧಿಪತಿ. ಅವನ ಸಪ್ತಮ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಬುಧ ನೋಡಿ, ಈ ಕಂಪ್ಯೂಟರ್ ಲೈನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಟೈಪಿಂಗ್ ರಿಲೇಟೆಡ್ ಕೆಲಸ ಮಾಡೋರು, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು, ಬುಧ ವಾಗ್ ಅಧಿಪತಿ, ಶಾಸ್ತ್ರದ ನೈಪುಣ್ಯತೆ ಇರತಕ್ಕಂಥವ್ರು, ಇವರಿಗೆಲ್ಲ ತುಂಬ ಆ ರಂಗದಲ್ಲಿ ಉಪನ್ಯಾಸಕರ ಇತ್ಯಾದಿ ತುಂಬ ಚೆನ್ನಾಗಿದೆ, ಅಂಥದ್ದೆಲ್ಲ ಕಾಣಬಹುದು. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ.
ಯಾವುದಾದ್ರು ಮುಖ್ಯವಾದ ಇಂಪಾರ್ಟೆಂಟ್ ಜವಾಬ್ದಾರಿ ನಿಮಗೆ ವಹಿಸಿದರೆ ಅದನ್ನು ಕಷ್ಟ ನಿಭಾಯಿಸೋದಾಗ್ಬಿಡುತ್ತೆ ಅಂಥದ್ದನ್ನು ಸೂಚಿಸ್ತಾ ಇದೆ. ಇನ್ನು ನಂತರದಲ್ಲಿ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮತ್ತೆ ಒಂದು ವಸ್ತು ನಷ್ಟತೆ, ಖಿನ್ನತೆ, ಬೇಸರ, ಸೋಲು ಉಂಟಾಗೋದು ಬಹಳ ಮುಖ್ಯವಾಗಿ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಧೃತಿ ಬೇಕು, ಧೈರ್ಯ ಬೇಕು, ಬಲ ಬೇಕು. ವ್ಯಯಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಖರ್ಚೇ ಹೆಚ್ಚಾಗುತ್ತೆ, ಆಪ್ತರಿಗಾಗಿ ಮತ್ತೆ ವಿನಿಯೋಗ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮತ್ತು ವಾರದ ಅಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಲ್ಲಿ ಶನಿ, ರವಿ, ಬುಧ, ಮಾಂದಿ ಎಲ್ಲ ಸೇರಿಬಿಡ್ತಾರೆ. ಹೀಗಾಗಿ ವೀಕೆಂಡಲ್ಲಿ ತುಂಬ ಹುಷಾರಾಗಿರಬೇಕು. ಮಾತಾಡುವಾಗ ಎಚ್ಚರಿಕೆ ಇರಲಿ. ಮಾತಲ್ಲಿ ವಾಕ್ಸ್ಥಾನದಲ್ಲಿ ಕೇತು ಬೇರೆ ಇದ್ದಾನೆ, ಮಾತಾಡಿದ್ರೆ ಬಾಂಧವ್ಯ ಕತ್ತರಿಸಿ ಹೋಗುತ್ತೆ, ಹಾಗಿದೆ. ಹೀಗಾಗಿ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ, ಅರ್ಧನಾರೀಶ್ವರ ಅಂತೀವಲ್ಲ, ಅದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ, ಕನ್ಯಾ ರಾಶಿಯವರು ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ. ಅಲ್ಲಿ ಚಂದ್ರನು ಮಾಂದಿ ಸೇರಿದಾಗ ಸ್ತ್ರೀಯರು ಸ್ವಲ್ಪ ಮಾನಸಿಕವಾಗಿ ಅಸಮಾಧಾನ. ಇನ್ನು ಚರ್ಮ ಸಂಬಂಧಿ ಅಲ್ಲಿ ಬುಧ, ಶನಿ, ರವಿಯರ ಜೊತೆಗೆ ಸೇರಿಬಿಡ್ತಾನೆ. ಈ ಕಾರಣದಿಂದಾಗಿ ಷಷ್ಠ ಸ್ಥಾನ ಅದು. ಹೀಗಾಗಿ ತರಚೋದು, ಗಾಯಗಳಾಗೋದು ಇಂಥ ಒಂದು ಸಾಧ್ಯತೆ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಸೋಲು, ವಾಗ್ವಾದ, ಘರ್ಷಣೆ ಇಂಥದ್ದೆಲ್ಲ ಕಾಣ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಬಂದ ಲಾಭ ಎಲ್ಲ ಕರಗಿ ಹೋಯ್ತಾ ಅಂತ ಅನಿಸುವ ಭಾವನೆ ಬರ್ತದೆ. ಹಾಲು ಹೈನುಗಾರರಿಗೆ ಲಾಭ ಅಧಿಕವಾಗಿದೆ, ಬಂದಂಥದ್ದು ಹಾಗೆ ಕ್ಷೀಣವಾಗುವ ಸಾಧ್ಯತೆ ಕೂಡ ವಾರದ ಅಂತ್ಯದಲ್ಲಿ, ಶನಿವಾರದ ಮಟ್ಟಿಗೆ. ನಿಮಗೆ ಗುರುವಾರ, ಶುಕ್ರವಾರ ತುಂಬ ಲಾಭ ಅಂತ ಅನಿಸುತ್ತೆ, ಶನಿವಾರದ ಮಟ್ಟಿಗೆ ಎಲ್ಲಿ ಹೋಯ್ತಿದ್ದು ಲಾಭ ಅಂತ ಅನಿಸುತ್ತೆ. ಅಥವಾ ಅತಿಯಾಗಿ ಇನ್ವೆಸ್ಟ್ ಮಾಡೋದು, ಖರ್ಚಾಗ್ತಾ ಇದೆಯಲ್ಲ ಅಂತ ಹೇಳಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಹಾಗಾಗುತ್ತೆ. ವಾರದ ಪ್ರಾರಂಭದಲ್ಲೆಲ್ಲ ಚೆನ್ನಾಗಿ ಖರ್ಚಾಗ್ತಾಯಿದೆ, ಚೆನ್ನಾಗಿ ತಂದುಬಿಡೋಣ ಅಂತ ಹೇಳಿ ವಾರದ ಅಂತ್ಯದ ವೇಳೆಗೆ ತಂದೆಲ್ಲ ಖರ್ಚೇ ಆಗಿಬಿಡುತ್ತೆ. ಅಂಥದ್ದೊಂದು ಸಾಧ್ಯತೆ ಇದು, ಹುಷಾರಾಗಿರಬೇಕು. ಇನ್ನು ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಈ ಒಂದು ವಾರ ಇಡೀ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಏನು ತೊಡಕಿದೆ ಆ ತೊಡಕನ್ನು ಬಿಡಿಸಿ ಒಂದು ಸಮಾಧಾನ ತಂದುಕೊಡುತ್ತೆ. ನರಸಿಂಹ ಪ್ರಾರ್ಥನೆ ತುಂಬ ಒಳ್ಳೆಯದು. ಬುಧನೂ ಕೂಡ ಅವನು ಬಲಹೀನನಾಗ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇದು ಕನ್ಯಾವರಿಗೆ ಇರತಕ್ಕಂಥ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೀವಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಕರೆ ಮಾಡಿ ಮಾತನಾಡಿ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ನೇರವಾಗಿ ಶಾಸ್ತ್ರಿಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಅಶೋಕ್ ನಾಯಕ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಶೋಕ್ ನಾಯಕ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಮೇಡಮ್. 23/10/2001. 23/10/2001. ಸಮಯ 4:15 ಬೆಳಗಿನ ಜಾವ. 4:15 ಬೆಳಗಿನ ಜಾವ. ಪ್ರಶ್ನೆ ಏನಿತ್ತು ಮೇಡಮ್? ಅವ್ನು ಮಾತು ಕೇಳಲ್ಲ, ಅದಕ್ಕೆ ಕೇಳಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ. 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 ನೋಡಿ, ಇದು ತಮ್ಮ ಪ್ರಶ್ನೆ ಅರ್ಥ ಆಯಿತು. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಒಂದು ಸುಭಾಷಿತ ಹೇಳುತ್ತೆ. ಮಕ್ಕಳನ್ನು ವಯಸ್ಸಿಗೆ ಬಂದ ಮೇಲೆ ಬಹಳ ಕಷ್ಟ ಅವರನ್ನು ಚೌಕಟ್ಟಿನಲ್ಲಿ ಇಡೋದು. ಅವ್ರು ಹಾಗೆ ನಾವು ನಡ್ಕೊಳ್ಬೇಕಾಗುತ್ತೆ, ಹಾಗಾಗ್ಬಿಡುತ್ತೆ ಪರಿಸ್ಥಿತಿ. ಈಗ ಪ್ರಸ್ತುತ ಇವರಿಗೆ ಕುಜ ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕುಜನ ಒಂದು ಭುಕ್ತಿಯೇ ನಡೀತಾ ಇದೆ. ಕುಜ ಬಲಿಷ್ಠನಾಗಿದ್ದಾನೆ, ಇವರು ಯಾರ ಮಾತು ಕೇಳಲ್ಲ, ಹಾಗಾಗ್ಬಿಡುತ್ತೆ. ವ್ಯಯಾಧಿಪತಿ ವಾಕ್ಸ್ಥಾನದಲ್ಲಿದ್ದರೆ ಮಾತಾಡಿದ್ದು ವ್ಯರ್ಥ, ಹಾಗಾಗುತ್ತೆ, ಕಷ್ಟ ಆಗುತ್ತೆ. ಇದಕ್ಕೆ ಏನಪ್ಪ ಪ್ರಾರ್ಥನೆ, ಪರಿಹಾರ ಏನಪ್ಪ ಅಂದರೆ ಭಗವಂತನ ಆರಾಧನೆಯನ್ನೇ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಮಂತ್ರ ಜಲ ಯಾವುದಿದೆ ಅದನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಮನಸ್ಸಿನ ತರಂಗಗಳು ಪರಿವರ್ತನೆಯಾಗುತ್ತೆ. ಅದಂತೂ ಖಂಡಿತ ಸತ್ಯ. ಹೀಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ ಅವರಿಗೆ ತೀರ್ಥ ಸೇವನೆ ಮಾಡಿ ಕ್ರಮೇಣ ಅನುಕೂಲ ಆಗ್ತಾ ಬರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ? ವಾರದ ಫಲವನ್ನು ಗಮನಿಸೋಣ. ತುಲಾರಾಶಿಯವರಿಗೆ ಹೇಗಿರ್ತದೆ ಈ ವಾರ? ನೋಡಿ, ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಅವನಿಗೆ ಬಲವೂ ಇದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ತಂದೆ ಮಕ್ಕಳ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು, ಅದರಿಂದ ಹೊರಬರ್ತೀರಾ, ಅದೇನು ಆತಂಕ ಮಾಡ್ಕೋಬೇಡಿ. ಆದರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬುಧ ಪರಿವರ್ತನೆ, ಆತ ವ್ಯಯಾಧಿಪತಿ, ಆತ ಪಂಚಮಕ್ಕೆ ಹೋದರೆ ಬುದ್ಧಿಹೀನತೆ ಉಂಟಾಗುತ್ತೆ. ಆಲೋಚನಾ ಶಕ್ತಿ ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಯಾಕೆ ನೀಚಾಭಿಲಾಷೆಗೆ ಬಲ ಇರೋಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಯೋಚನೆ ಮಾಡುವಾಗ ಹುಷಾರಾಗಿರಿ. ಆಲೋಚನೆ, ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ಅಂತ ಏನಂತೀವಿ, ಅಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ನಿರ್ಣಯಕ್ಕೆ ಬರಬೇಡಿ, ಆಲೋಚಿಸಿ ಬನ್ನಿ.
ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸಿಕೊಂಡ್ರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳು, ಸ್ತ್ರೀಯರಿಗೆ ಹೊಸ ಅವಕಾಶಗಳಿಗೆ ಸಾಧ್ಯತೆ ಮತ್ತು ಹೆಚ್ಚಿನ ಪ್ರಾಶಸ್ತ್ಯತೆ, ಮಾನ್ಯತೆ ಇತ್ಯಾದಿ ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ. ಗುರುವಾರದ ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಏರ್ಪಾಡಾಗುತ್ತೆ. ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಉದರ ಬಾಧೆ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಇತ್ಯಾದಿ ಎಲ್ಲ ಇದೆ. ಇದು ಸಣ್ಣ ಪುಟ್ಟ ತೊಡಕುಗಳು. ಇದರ ಹೊರತಾಗಿ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಆಗುತ್ತೆ. ಅದರಲ್ಲೂ ಹಾಲು ಹೈನುಗಾರರಿಗೆ ಚಂದ್ರ ರಸಕಾರಕ. ಇಂಥ ವ್ಯಾಪಾರ ಯಾವುದಿದೆ ಅಥವಾ ಯಾವ ವೃತ್ತಿ ಇದೆ ಅದೆಲ್ಲ ತುಂಬ ಹೆಚ್ಚಿನ ಲಾಭ ಗಳಿಕೆಗೆ ತುಂಬ ಚೆನ್ನಾಗಿದೆ. ಈ ಒಂದು ವಾರದಲ್ಲಿ ನೀವು ಮಾಡಬಹುದಾಗಿರ್ತಕ್ಕಂಥ ಪ್ರಾರ್ಥನೆ ಏನಪ್ಪ ಅಂದರೆ, ನೋಡಿ, ಆಂಜನೇಯನ ಸನ್ನಿಧಾನಕ್ಕೆ ಜೇನು ಸಮರ್ಪಣೆ ಮಾಡಿದ್ರೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ವಿಷ್ಣು ಸಂಬಂಧಿ ಪ್ರತಿ ದಿವಸ ವಿಷ್ಣು ಸನ್ನಿಧಾನಕ್ಕೆ ಒಂದು ಪುಷ್ಪಾರ್ಚನೆ ಮಾಡಿಸಿ, ಅದು ಕೂಡ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನರಸಿಂಹನ ಪ್ರಾರ್ಥನೆ ಇವೆಲ್ಲ ತುಂಬ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ. ಇನ್ನು ವೃಶ್ಚಿಕ ರಾಶಿಯನ್ನು ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ವ್ಯಥೆ, ಇಷ್ಟ ವಸ್ತು ನಷ್ಟವಾಗ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಚಂದ್ರಮಂದಿ ಒಟ್ಟಾಗಿ ಅಷ್ಟಮದಲ್ಲಿ. ಈ ಕಾರಣದಿಂದಾಗಿ ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ. ತುಂಬ ನಚ್ಕೊಂಡಿರ್ತೀರ, ತುಂಬ ಗೌರವಿಸ್ತಾ ಇರ್ತೀರ, ಅಂಥವರಿಂದಲೇ ತುಂಬ ತೊಂದರೆ ಉಂಟಾಗ್ತದೆ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮಗೆ ದೈವಾನುಕೂಲ, ತೀರ್ಥಕ್ಷೇತ್ರ ದರ್ಶನ, ಒಳ್ಳೆಯ ಸಾಧು ಸಂತರ ಭೇಟಿ ಇತ್ಯಾದಿ ಅನುಕೂಲಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು ನಿಮಗೂ ಕೂಡ ಅದು ಸೂಚಿಸ್ತಾ ಇದೆ. ಮಾಂದಿಯ ಸಂಚಾರದಿಂದಾಗಿ ಸಣ್ಣ ಪುಟ್ಟ ತೊಡಕು, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಬುಧ ಲಾಭಾಧಿಪತಿ ಚತುರ್ಥದಲ್ಲಿದ್ದಾಗ ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಬಹುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ, ಒಂದೊಂದು ರಾಶಿಗೆ ಒಂದೊಂದು ತೆರದಲ್ಲಿರ್ತಾರೆ. ನಿಮ್ಮ ರಾಶಿ ವಸ್ತುತಃ ಬುಧ ಅವನು ಶತ್ರು, ಅವನು ಅಷ್ಟಮಾಧಿಪತಿ ಕೂಡ ಹೌದು. ಈ ಕಾರಣದಿಂದಾಗಿ ಅತಿಯಾದ ನಂಬಿಕೆ, ಅತಿಯಾದ ಏನು ವರ್ತನೆಗಳೇ ಅವೇ ನಿಮಗೆ ಮುಳುವಾಗಬಹುದು. ಅಂತರ ಎಷ್ಟು ಬೇಕೋ ಅಷ್ಟು ಚೌಕಟ್ಟನ್ನು ನೋಡ್ಕೊಳ್ಬೇಕು, ಒಂದು ಸ್ಪೇಸ್ ಅದನ್ನು ನೋಡ್ಕೊಳ್ಬೇಕು ನೀವು. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಬುದ್ಧಿ ಭ್ರಮಣೆ, ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇತ್ಯಾದಿ ಇದೆ. ಆದರೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರುತ್ತೆ. ಹೆಚ್ಚಿನ ಅನುಕೂಲ, ಹೊಸ ಅವಕಾಶಗಳಿಗೆ ದಾರಿ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ವಿಷ್ಣು ಸನ್ನಿಧಾನಕ್ಕೆ ಹೆಸರುಬೇಳೆ ದಾನ ಮಾಡಿ, ಹೆಸರು ಕಾಳು ದಾನ ಮಾಡಿ, ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ ನೀವು ಪ್ರಸಾದ ತಗೊಳ್ಳಿ. ಇದೆಲ್ಲ ಬಹಳ ಒಳ್ಳೆಯದು ನಿಮ್ಮ ಏನು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸ್ಸು ರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನೀವು ನೋಡಿ, ವೃತ್ತಿಯಲ್ಲಿ ಅಸಮಾಧಾನ, ಯಾಕಂದರೆ ಕರ್ಮಾಧಿಪತಿ ಬಲಹೀನನಾಗ್ತಾ ಇದ್ದಾನೆ. ಹೀಗಾಗಿ ವ್ಯಾಪಾರದ ಅಧಿಪತಿ ಕೂಡ ಹೌದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ಸಂಗಾತಿಯಲ್ಲಿ ಮನಸ್ತಾಪ, ತುಂಬ ಇಷ್ಟಪಟ್ಟಿರ್ತೀರ, ಅವರಿಂದ ನಿಮಗೆ ವ್ಯತಿರಿಕ್ತವಾದ ಉತ್ತರಗಳು ಬರುತ್ತೆ, ಅಸಮಾಧಾನ ಏರ್ಪಾಡಾಗುತ್ತೆ. ಈ ಥರದ್ದೆಲ್ಲ ವಾರದ ಆದಿಯಲ್ಲಿ. ಏನಪ್ಪ ಪ್ರಾರಂಭದಲ್ಲೇ ಹೀಗ ಅಂತಂದರೆ ಸ್ವಲ್ಪ ಗುರು ಚೆನ್ನಾಗಿದ್ದಾನೆ, ಯೋಚನೆ, ನಿಮಗೆ ಬುದ್ಧಿಬಲ ಚೆನ್ನಾಗಿದೆ. ಹೀಗಾಗಿ ಯಾವ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡಬೇಕು, ಯಾವ ಮಾತಾಡಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಆತಂಕ ಬೇಡ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಕಳೆದು ಹೋಗಿದ್ದರೆ ಒಂದು ವೇಳೆ ವಸ್ತುಗಳೇನಾದರೂ ಅದು ಮತ್ತೆ ಸಿಗ್ತಕ್ಕಂತಹ ಸಾಧ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ತರ್ಚೋದು, ಗಾಯಗಳಾಗ್ತಕ್ಕಂತಹ ಸಾಧ್ಯತೆ ಇದೆ ವಾರದ ಮಧ್ಯದ ಭಾಗದಲ್ಲಿ. ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ, ಅವರ ಓದು ಅಥವಾ ಅವ್ರದ್ದು ಇನ್ನೇನು ಉದ್ಯೋಗ ಇತ್ಯಾದಿಗಳಿಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥ ಲಕ್ಷಣ ಇದೆ. ಅಷ್ಟು ತಲೆ ಕೆಡಿಸ್ಕೊಬೇಡಿ, ಸಮಾಧಾನವಾಗಿರಿ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಜೊತೆಗೆ ಈ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಸೇವಕರು ಕೈ ಕೊಟ್ಟುಬಿಡ್ತಕ್ಕಂಥದ್ದು, ವಾರದ ವೀಕೆಂಡ್ ಅಂತೀವಲ್ಲ ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ತೊಡಕು. ಇದಕ್ಕೆ ಪರಿಹಾರ ಏನಪ್ಪ ನೋಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿ ದಿವಸ ಮಾಡಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಇದು ಧನುಸ್ಸು ರಾಶಿಯವರ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನು ವೀಕ್ಷಕರೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಮಕರ, ಕುಂಭ, ಮೀನ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಶತ್ರುಗಳಿಂದ ಕಿರಿಕಿರಿ, ಮಾತಿನ ಬಲದಿಂದ ಕಾರ್ಯಾನುಕೂಲ, ಬಂಧುಗಳ ಸಹಕಾರ, ಕುಟುಂಬದಲ್ಲಿ ಸಮಾಧಾನ, ಸಣ್ಣ ಪುಟ್ಟ ಕಿರಿಕಿರಿ. ಇದೆಲ್ಲ ಯಾಕಪ್ಪ ಅಂದರೆ ಚಂದ್ರ ನೋಡಿ, ಸಪ್ತಮಾಧಿಪತಿ ಚಂದ್ರ ಮಾಂದಿ ಜೊತೆ ಇದ್ದಾಗ ಶತ್ರುಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುತ್ತೆ. ಸಂಗಾತಿಯೇ, ಯಾಕೆಂದರೆ ಸಪ್ತಮ ಸ್ಥಾನ ಅವನೇ ಅಲ್ವಾ, ಹೀಗಾಗಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಅವರೇ ನಿಮಗೆ ಕಿರಿಕಿರಿಯೂ ಮಾಡಬಹುದು. ಇಂಥದ್ದೊಂದು ಲಕ್ಷಣ ಇದೆ, ಹುಷಾರಾಗಿರಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಬುಧವಾರ ಗುರುವಾರ ಮಾತ್ರ ತುಂಬ ಚೆನ್ನಾಗಿದೆ ಇವರೇ. ನಿಮಗೆ ವ್ಯಾಪಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಕೃಷಿ ಸಂಬಂಧಿ ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಫಲ ಪುಷ್ಪ ಮತ್ತು ಹಾಲು ಹೈನು ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ವಿಶೇಷವಾದ ಒಂದು ಅನುಕೂಲ, ಚಂದ್ರನ ಬಲ ತುಂಬ ಅನುಕೂಲಕರವಾಗಿರ್ತದೆ. ಆದರೆ ಬೌದ್ಧಿಕವಾಗಿ ಸ್ವಲ್ಪ ಕುಸಿತೀರ. ಹೆಚ್ಚಿನ ಒಂದು ಏನು ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇರುವಾಗ, ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇರುವಾಗ ಸ್ವಲ್ಪ ಮಂಕು ಕವಿಯುತ್ತೆ, ತಬ್ಬಿಬ್ಬಾಗ್ತೀವಿ, ಏನಪ್ಪ ಹೀಗಾಗ್ತಿದೆಯಲ್ಲ ಆ ಥರದ್ದೊಂದು ಆಗುತ್ತೆ. ಲಾಭಾಧಿಪತಿ ಚೆನ್ನಾಗಿದ್ದಾನೆ, ಚತುರ್ಥಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ತುಂಬ ಸೌಖ್ಯವಾಗಿರ್ತೀರ, ಲಾಭ ಬರ್ತಾ ಇರುತ್ತೆ, ಅನುಕೂಲ ಅಂತೂ ಇದೆ, ಯೋಚನೆ ಮಾಡಿಬಿಡಿ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಸಹೋದರಲ್ಲಿ ಸ್ವಲ್ಪ ತೊಡಕುಗಳುಂಟಾಗುತ್ತೆ. ಗಂಟಲ ಬಾಧೆ, ಎದೆ ಭಾಗದಲ್ಲಿ ತೊಡಕು ಆಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಮಟ್ಟಿಗೆ ಮಾತಿನ ಘರ್ಷಣೆಗಳು, ಈ ಥರದ್ದೆಲ್ಲ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಮಾಡುತ್ತೆ. ಕುಟುಂಬದಲ್ಲಿ ಅಸಹಕಾರ ಇತ್ಯಾದೆಲ್ಲ ಸಿಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರಕ್ಕೆ ಆಂಜನೇಯ ಸ್ವಾಮಿಗೆ ಒಂದು ಎಲೆ ಹಾರ ತುಂಬ ಇಷ್ಟ ಆಂಜನೇಯನಿಗೆ, ಅಥವಾ ವಡೆ ಅದನ್ನು ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ, ಅದು ಕೂಡ ತುಂಬ ಪ್ರಿಯ ಅಂತ ಸನ್ನಿಧಾನಗಳಲ್ಲಿ ವಿಶೇಷ ಸೇವೆ ಮಾಡಲಾಗುತ್ತೆ, ಅದನ್ನು ಮಾಡಿಸಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಸ್ತ್ರೀಯರಿಗೆ ಉದರ ಬಾಧೆ, ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಇದೆ. ಕಾರಣ ಏನಪ್ಪ ಅಂದರೆ ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಹೆಚ್ಚಿನ ಜವಾಬ್ದಾರಿ ಬಂದುಬಿಡುತ್ತೆ, ತಟ್ಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿಯ ಜವಾಬ್ದಾರಿಗಳು ಬಂದುಬಿಡುತ್ತೆ. ಸ್ವಲ್ಪ ಬೌದ್ಧಿಕವಾಗಿ ಕುಸ್ತು ಹೋಗ್ತೀರಾ, ಚಾಂಚಲ್ಯ ಬರ್ತದೆ, ಇದಾದ ದ್ವಂದ್ವತೆ ಅಂತೀವಲ್ಲ ಅಂಥದ್ದು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ದೂರ ಪ್ರಯಾಣ ಇದ್ದರೆ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆ ತೊಗೊಂಡು ಹೋಗಬೇಕಾಗತ್ತೆ, ಅಥವಾ ಅದಕ್ಕಾಗಿ ಕಾಯಬೇಕಾಗತ್ತೆ. ಬುಕ್ ಮಾಡಿರ್ತೀರಾ, ವಿಪರೀತವಾದ ವೇಟಿಂಗ್ ಮಾಡಿ ಸಾಕಾಗಿ ಕೊನೆಗೆ ಕ್ಯಾನ್ಸಲ್ ಆಗುತ್ತೆ, ತಲೆ ಕೆಟ್ಟು ಹೋಗುತ್ತೆ. ಆ ಥರದ್ದೊಂದು ಲಕ್ಷಣ ಇದೆ ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ. ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಸೇವಕರು ನೀವು ಹೇಳಿದ ಕೆಲಸ ಮಾಡೋದಿಲ್ಲ, ತನ್ನ ಮೂಲಕ ನಿಮಗೆ ಸಿಟ್ಟು ಬಂದುಬಿಡುತ್ತೆ, ಅಂಥದ್ದೊಂದು ಲಕ್ಷಣ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಿದೆ. ಎಕ್ಸಾಮ್ ವೇಳೆಯಲ್ಲಿ ಕಂಗಾಲ್, ಪ್ಯಾನಿಕ್ ಆಗಬೇಡಿ, ಸಮಾಧಾನವಾಗಿರಬೇಕು. ಅಂತಂದರೆ ಏನಪ್ಪ ಮಾಡಬೇಕು, ಪರಿಹಾರ ಹೇಳ್ತೀನಿ. ಇನ್ನು ಪ್ರಧಾನವಾದ ಅಂಶ ಅಂತಂದರೆ ಸ್ವಲ್ಪ ತಲೆ ಸಿಡಿತ, ತಲೆಭಾರ ಇಂಥದ್ದು ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಹೀಗಾಗಿ ನೋಡಿ, ಏನು ಪರಿಹಾರ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತೊಗರಿ ಧಾನ್ಯವನ್ನು ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ವಿದ್ಯಾರ್ಥಿಗಳಿಗೂ ಇದು ಅನುಕೂಲ ಆಗುತ್ತೆ. ತೊಗರಿ ಜೊತೆಗೆ ಒಂದು ಹಚ್ಚು ಬೆಲ್ಲ ಇಟ್ಕೊಳ್ಳಿ, ಇವೆರಡೂ ಸೇರಿಸಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ದಿವಸ ಕೊಟ್ಟರೆ ಬಹಳ ಒಳ್ಳೆಯದು. ಈ ವಾರ ಇಡೀ ನಿಮ್ಮನ್ನು ಕಾಪಾಡುತ್ತದು, ಅದನ್ನು ಮಾಡಬಹುದು, ತಪ್ಪದೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ಮೀನರಾಶಿಯವರಿಗೆ ಹೇಗಿದೆ? ವಾರದ ಆದಿಯಲ್ಲಿ ನಿಮಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಸ್ತ್ರೀಯರು ಬಹಳ ಮುಖ್ಯವಾಗಿ ನೋಡಿ, ನೀವೇ ಚಲಾಯಿಸ್ತಾ ಇದ್ದರೆ ಗಾಡಿ, ನೀವು ಒಬ್ಬರೇ ಹೋದರೆ ಸಂತೋಷ, ಇನ್ನೇನೋ ಪೆಟ್ಸೋ ಅದು ಇದು ಮತ್ತೊಂದು ಮಗದೊಂದು ತೊಗೊಂಡು ಹೋಗ್ಬಿಡ್ತೀರಾ ಕೆಲವೊಮ್ಮೆ, ಅದು ನಿಮಗೆ ತೊಂದರೆ ಮಾಡುವ ಸಾಧ್ಯತೆ ಇರ್ತದೆ, ಹುಷಾರು. ಇನ್ನು ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರ ಮಾತು, ಅವರ ಅನಗತ್ಯವಾಗಿ ಸಲಹೆ ಕೊಡಲಿಕ್ಕೆ ಹೋಗಬೇಡಿ ಅವರಿಗೆ, ಅದು ನಿಮಗೆ ತೊಂದರೆ ಉಂಟು ಮಾಡುತ್ತೆ. ಇನ್ನು ಬುಧ ಬೇರೆ ವ್ಯಯಕ್ಕೆ ಬರ್ತಾ ಇದ್ದಾನೆ. ಚತುರ್ಥಾಧಿಪತಿ, ಸಪ್ತಮಾಧಿಪತಿ ಅಂದರೆ ಸ್ನೇಹಿತರು ಹಾಗೂ ದಾಂಪತ್ಯ, ಈ ವಿಚಾರಗಳಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ತುಂಬ ನಾಜೂಕಿನ ನಡೆ ಅಂತೀವಲ್ಲ, ಅದು ಬೇಕು. ಇನ್ನೂ 1-2 ತಿಂಗಳ ಕಾಲ ನೀವು ತುಂಬ ಹುಷಾರಾಗಿರಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಅತಿಯಾದ ಸಿಹಿ ಸೇವನೆ ನಿಮಗೆ ತೊಂದರೆ ಉಂಟಾಗಬಹುದು, ಸ್ವಲ್ಪ ಹುಷಾರು. ಇನ್ನು ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಮಕ್ಕಳ ವಿಚಾರದಲ್ಲಿ ನಿಮಗೆ ತೊಡಕಾಗೋದಿಲ್ಲ. ಅವರಿಂದ ಸಹಾಯ, ಅನುಕೂಲ, ಸಲಹೆ ಇತ್ಯಾದಿ ಎಲ್ಲ ಸಿಗ್ತಾ ಹೋಗುತ್ತೆ. ಅದೊಂದು ಒಳ್ಳೆಯ ಸಮಾಧಾನದ ಫಲ ಇದೆ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ನಾಗ ಕವಚವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇದು ತುಂಬ ಬೇಕು ಮೀನರಾಶಿಯವರೆಗೂ, ಯಾಕೆಂದರೆ ಅವನು ವ್ಯವಹಾರದ ಅಧಿಪತಿಯೂ ಹೌದು. ಹೀಗಾಗಿ ನಿಮ್ಮ ವ್ಯವಹಾರ ಹಾಗೂ ಸೌಖ್ಯತೆಗಾಗಿ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ, ಇದರ ಜೊತೆಗೆ ಬಹಳ ಒಳ್ಳೆಯದಾಗುತ್ತೆ. ಇದು
12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನು ವೀಕ್ಷಕರೇ, ಈ ವಾರ ಬುಧ ನೀಚನಾಗ್ತಾ ಇದ್ದಾನೆ. ಹಾಗಾಗಿ ಬುದ್ಧಿ ಬೆಳವಣಿಗೆ, ಚರ್ಮ ಸಮಸ್ಯೆಗಳ ನಿವಾರಣೆಗೆ ಒಂದು ವಿಶಿಷ್ಟವಾದಂತಹ ಮಂತ್ರವನ್ನ ತಿಳಿಸಿಕೊಡಲಾಗುತ್ತೆ. ಶಾಸ್ತ್ರಿಗಳೇ, ಇವತ್ತು ಬುದ್ಧಿ ಬೆಳವಣಿಗೆಗೆ ಇರುವಂತಹ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡಿ. ಬುಧ ನೀಚನಾಗ್ತಾ ಇದ್ದಾನೆ. ನೀಚಾಭಿಲಾಷಿ ಅಂತ ಕರೀತಾರೆ ಆತನನ್ನು. ಅಂದರೆ ಒಂದು ಗ್ರಹ ನೀಚ ಸ್ಥಾನದ ಕಡೆಗೆ ಹೋಗ್ತಾ ಹೋಗ್ತಾ ಅದರ ಬಲವನ್ನು ಕಳ್ಕೊಳ್ಳುತ್ತೆ. ಸಹಜವಾಗಿ ಅವನು ಬುಧ ಬುದ್ಧಿಕಾರಕ, ಮಾತಿಗೆ ಅಧಿಪತಿಯಾಗಿರ್ತಕ್ಕಂಥವನು, ಬಂಧುಗಳ ಅಧಿಪತಿಯಾಗಿರ್ತಕ್ಕಂಥವನು, ಬಂಧುಗಳಿಗೆ ಕಾರಕನಾಗಿರ್ತಕ್ಕಂಥವನು, ಸೋದರ ಮಾವ, ಆ ಬಾಂಧವ್ಯಗಳು ಇತ್ಯಾದಿಗಳಿಗೆಲ್ಲ ಅವನು ಕಾರಕ. ಈ ಕಾರಣದಿಂದಾಗಿ ಆ ಎಲ್ಲ ಭಾವಗಳು ನಲಗಬಾರದು, ಹಾಳಾಗಬಾರದು. ಆ ಕಾರಣದಿಂದಾಗಿ ಈ ಒಂದು ಬುಧನ ಸ್ತುತಿ ತಾವು ಗಮನಿಸಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಂ ಹರತು ಮೇ ಬುಧ. ಇದು ನೋಡಿ, ಎಲ್ಲ ಬಗೆಯ ತೊಡಕುಗಳನ್ನು ಬಿಡಿಸಿ, ಅಂದರೆ ಬುಧನಿಂದ ನಿರ್ಮಾಣವಾಗ್ತಕ್ಕಂಥ ತೊಡಕುಗಳು ಅದನ್ನು ಬಿಡಿಸಿಕೊಟ್ಟು ಇದು ನಿಮಗೆ ಸಮಾಧಾನವನ್ನು ತಂದುಕೊಡುತ್ತೆ. ಈ ಕಾರಣದಿಂದ ಈ ಮಂತ್ರವನ್ನು ಪ್ರತಿ ದಿವಸ ನೀವು ಹೇಳಿಕೊಳ್ಳಬಹುದು. 14 ಬಾರಿ, 108 ಬಾರಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲ ಕಷ್ಟ, ಸಮಯ ಇಲ್ಲ, ಸಮಯ ಎಲ್ಲದಕ್ಕಿರ್ತದೆ, ಬೇರೆದೇ ಚರ್ಚೆಗೆಲ್ಲ ಇರ್ತದೆ, ಇದಕ್ಕಿರಲ್ಲ. ನಮಗೆ ಬಿಡುವು ಮಾಡ್ಕೊಂಡು 108 ಬಾರಿ ಹೇಳ್ಕೊಳ್ಳಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಮಾತಾಡಿದ್ರೆ ಹೋಗಿಬಿಡುತ್ತೆ ಎಲ್ಲವೂ. ಈ ಕಾರಣದಿಂದ ಮಾತಿನ ಮೇಲೆ ಎಲ್ಲವೂ ನಿಂತಿದೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಮಿತ್ರ ಬಾಂಧವಾಹ ಅಂತ ಹೇಳ್ತಾರಲ್ಲ, ಹೀಗಾಗಿ ಮಾತು ತೊಡಕಾಗಬಾರ್ದು. ಆ ಕಾರಣದಿಂದ ಇದನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಹಾಗೆ 12 ರಾಶಿಗಳ ಫಲಾಫಲ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.